Next we'll see. So next one is going to be Fry's rearrangement. Fry's rearrangement. So types of chemical reactions. So rearrangement is also a kind of reaction. Okay, so our type of rearrangement we are going to see here. So what is Fry's rearrangement ಅಂತ ಕೇಳಿದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, we want to take phenyl ester. So ಇಲ್ಲಿ ತನಕ ಏನು phenyl ester preparation ಮಾಡಿದ್ವಿ, ಆ phenyl ester ನ ತಗೋತೀವಿ. Phenyl esters. These phenyl esters are going to be treated with anhydrous AlCl3. Anhydrous AlCl ಜೊತೆ ಟ್ರೀಟ್ ಮಾಡಿ in the presence of carbon disulfide CS2. Carbon disulfide is a non-polar solvent. Okay, so ಇದನ್ನ ನಾವು Fry's rearrangement ಅಂತ ಕರಿತೀವಿ. So now we'll take phenyl ester. So this is the phenyl ester. So this phenyl ester is going to react in the presence of anhydrous AlCl3 ಮತ್ತೆ in the presence of CS2, that is carbon disulfide. Okay, so ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು as I told rearrangement ಆಗುತ್ತೆ ಅಂತ. ಸೊ ಇಲ್ಲಿ ನಾವು rearrangement ಹೇಗಾಗುತ್ತೆ ಅಂದ್ರೆ ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್, ಆರ್ಥೋ ಅಂಡ್ ಪ್ಯಾರಾ ಪ್ರಾಡಕ್ಟ್ ಅಲ್ಲಿ ಅಥವಾ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಹೈಡ್ರೋಜನ್ಗಳಿದಾವೆ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ ಅಲ್ಲಿ. ಆ ಹೈಡ್ರೋಜನ್ ಆಕ್ಸಿಜನ್ಗೆ ಹೋಗಿ ಈ C++OCH3 ಏನಿದೆ ಅದು ಹೈಡ್ರೋಜನ್ ಯಾವ ಪೊಸಿಷನ್ ಬಿಡ್ತು ಅಲ್ಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ದಟ್ ಇಸ್ ದ ರಿಅರೇಂಜ್ಮೆಂಟ್ ಹಿಯರ್. ಓಕೆ, ಸೊ ನೋಡಿ ಇಲ್ಲಿ ಆರ್ಥೋ ಪೊಸಿಷನ್ ಅಲ್ಲಿ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ಹೈಡ್ರೋಜನ್ಸ್ ಇದಾವೆ. ಈ ಆರ್ಥೋ ಪೊಸಿಷನ್ ಅಲ್ಲಾದ್ರೂ ಹೈಡ್ರೋಜನ್ ರಿಮೂವ್ ಆಗಿ ಹೋಗಿ ಅಟ್ಯಾಕ್ ಆಗ್ಬೋದು, ಆಗ ಇದು ಇಲ್ಲಿ ಬಂದು ಅಟ್ಯಾಕ್ ಆಗುತ್ತೆ. ಅಥವಾ ಪ್ಯಾರಾ ಪೊಸಿಷನ್ ಅಲ್ಲಾದ್ರೂ ಹೈಡ್ರೋಜನ್ ಹೋಗಿ ಇಲ್ಲಿಗೆ ಅಟ್ಯಾಕ್ ಆಗುತ್ತೆ, ಆವಾಗ ಐ ಮೀನ್ ಆರ್ಥೋ ಪೊಸಿಷನ್, ಆವಾಗ ಅದು ಇಲ್ಲಿ ಬರುತ್ತೆ. ಸೊ ಎರಡು ಪಾಸಿಬಿಲಿಟೀಸ್ ಅಥವಾ ಎರಡು ರಿಅರೇಂಜ್ಮೆಂಟ್ ಪಾಸಿಬಲ್ ಇದೆ. So now I'll write in the case of para. So ಇಲ್ಲಿಗೆ H ಬರುತ್ತೆ from the para position. So ಇದು ಏನಿದೆ, ಸೊ ಅದು ಇಲ್ಲಿಗೆ ಬಂದು ಅಟ್ಯಾಕ್ ಆಗುತ್ತೆ. C++OCH3 ಇದು Fry's rearrangement, ತುಂಬಾ ಇಂಪಾರ್ಟೆಂಟ್. ಪ್ಲಸ್ ಮತ್ತೆ ಇದು ನಾನು ಇನ್ನೊಂದು ಯಾವ್ದು ಬರೀತಾ ಇದ್ದೀನಿ, ಆರ್ಥೋ ಪೊಸಿಷನ್ ಅಲ್ಲಿ, ಆರ್ಥೋ ಪೊಸಿಷನ್ ಅಲ್ಲಿ ಇರುವಂತಹ ಹೈಡ್ರೋಜನ್ ರಿಅರೇಂಜ್ಮೆಂಟ್ ಆಗುತ್ತೆ. ಓಕೆ, ಸೊ H ಇನ್ ಪ್ಯಾರಾ ಪೊಸಿಷನ್ ಆಗ್ಬೋದು ಅಥವಾ H ಇನ್ ಆರ್ಥೋ ಪೊಸಿಷನ್ ಆಗುತ್ತೆ. ಸೊ ಯಾವುದು ರಿಅರೇಂಜ್ಮೆಂಟ್ ಆಗುತ್ತೆ. ಸೊ ಅದನ್ನು ನಾವು Fry's rearrangement ಅಂತ ಕರಿತೀವಿ. ಓಕೆ, ಸೊ ಇದನ್ನ ನಾಮೆನ್ಕ್ಲೇಚರ್ ಮಾಡೋದಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಆಲ್ಕೋಹಾಲ್ ಗ್ರೂಪ್ ಇದೆ, ಇಲ್ಲಿ ವಿ ಹ್ಯಾವ್ ಕೀಟೋನ್ ಗ್ರೂಪ್. ಸೊ ಅಕಾರ್ಡಿಂಗ್ ಟು ಪ್ರಿಫರೆನ್ಸ್ ಕೀಟೋನ್ಗೆ ಪ್ರಿಫರೆನ್ಸ್ ಕೊಡ್ತೀವಿ. ಮತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಅಸಿಟೋಫಿನಾನ್, ಬೆನ್ಸಿನ್ಗೆ ಡೈರೆಕ್ಟ್ ಆಗಿ C++CH3 ಅಟ್ಯಾಚ್ ಆಗಿದ್ರೆ ಅದು ಅಸಿಟೋಫಿನಾನ್ ಆಗುತ್ತೆ. ಸೊ ಇಲ್ಲಿಂದ ನಂಬರಿಂಗ್ ಮಾಡಿದ್ರೆ 1 2 3 and 4. ಸೊ OH ಪ್ರಿಫಿಕ್ಸ್ ಆದಾಗ ಹೈಡ್ರಾಕ್ಸಿ ಆಗುತ್ತೆ. ಸೊ 4 ಹೈಡ್ರಾಕ್ಸಿ ಅಸಿಟೋಫಿನಾನ್ ಆಗುತ್ತೆ. ಅದೇ ರೀತಿ ಇಲ್ಲಿ 2 ಹೈಡ್ರಾಕ್ಸಿ ಅಸಿಟೋಫಿನಾನ್, 4 ಹೈಡ್ರಾಕ್ಸಿ ಅಸಿಟೋಫಿನಾನ್ ಮತ್ತೆ 2 ಹೈಡ್ರಾಕ್ಸಿ ಅಸಿಟೋಫಿನಾನ್. ಸೊ ದಿಸ್ ಈಸ್ Fry's rearrangement, very important.
ಅರ್ಥ ಆಗಿದೆ ಇದು? Is it clear to everyone now? Okay. Yes, sir. Yes. So I'll clear this one now. So next we have spotter, Bowman, spotter, Bowman reaction. Spotter, Bowman reaction. So ಸ್ಕಾಟರ್ ಬೌಮನ್ ರಿಯಾಕ್ಷನ್ ಗೆ ನಾವೇನ್ ಮಾಡ್ತೀವಿ, ಬೆನ್ಸಾಯ್ಲೇಷನ್ ಅಂತ ಬರುತ್ತೆ. ಸೊ ಬೆನ್ಸಾಯ್ಲೇಷನ್, ಇದನ್ನ ಬೆನ್ಸಾಯ್ಲೇಷನ್ ಅಂತಾನು ಕರಿತೀವಿ. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್ ಕಾಂಪೊನೆಂಟ್. ಓಕೆ, ಸೊ ಈ ಜಾಗದಲ್ಲಿ ನಾವು ಹ್ಯಾಲೋಜನ್ ತಗೋಬಹುದು ಈ ಕೇಸಲ್ಲಿ. ಸೊ ಇಫ್ ಯು ಟೇಕ್ ಫಿನಾಲ್, so phenol reacts with C double bond O Cl. Okay, so this reaction takes place in the presence of aqueous NaOH. So aqueous NaOH ಜೊತೆ ರಿಯಾಕ್ಟ್ ಆದಾಗ ಅಗೇನ್ C ಮತ್ತೆ Cl ಮಧ್ಯೆ ಬಾಂಡ್ ಬ್ರೇಕ್ ಆಗುತ್ತೆ. So C double bond O ಮತ್ತೆ ಬೆನ್ಸಿನ್ ರಿಂಗ್ O ಗೆ ಅಟ್ಯಾಚ್ ಆಗುತ್ತೆ. So the structure is going to be so O ಗೆ ಮತ್ತೆ C double bond O and here one benzene ring plus H2O. aqueous NaOH ಇದೆ, OH ಮತ್ತೆ ಇಲ್ಲಿರುವಂತ H ಕಂಬೈನ್ ಆಗುತ್ತೆ, NaOH, Cl ಮತ್ತೆ Na ಕಂಬೈನ್ ಆಗುತ್ತೆ. ಸೊ NaCl. NaCl. ಸೊ ಇದೇನ್ ಫಾರ್ಮೇಶನ್ ಆಗಿದೆ? ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಫಿನೈಲ್ ಬೆಂಜೋಯೇಟ್. ಇದು ಕೂಡ ಎಸ್ಟರ್ ನೀವು ನೋಡಬಹುದು, RC ಡಬಲ್ ಬಾಂಡ್ O ಡ್ಯಾಶ್ ಫಾರ್ಮ್ ಅಲ್ಲೇ ಇದೆ. ಇದು ಕೂಡ ಎಸ್ಟರ್, ಫಿನೈಲ್ ಬೆಂಜೋಯೇಟ್. ಸ್ಪಾಟರ್ ಬೌಮನ್ ರಿಯಾಕ್ಷನ್. So idistu esterification reaction analysis, some of the very important reactions. Okay, I will clear this now. So we will take an example here. OCH3 and Cl. Okay, so this one A and B, C and D. ಸೊ ಈ ನಾಲ್ಕು ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡಿದ್ರೆ, ಸೊ ನಾಲ್ಕು ಸ್ಟ್ರಕ್ಚರ್ ನ ಅಬ್ಸರ್ವ್ ಮಾಡಿ ನಾವು ಇದನ್ನ ನಾವು ವಿ ಹ್ಯಾವ್ ಟು ಅರೇಂಜ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಸಿಡ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಸಿಡಿಕ್ ಸ್ಟ್ರೆಂತ್. ಸೊ ಈ ನಾಲ್ಕರಲ್ಲಿ ಫಸ್ಟ್ ಅಂದ್ರೆ ಫಸ್ಟ್ ಬರುವಂತದ್ದು ಮೋಸ್ಟ್ ಅಸಿಡಿಕ್ ಯಾವ್ದಾಗಿರ್ತದೆ? ಸಿ. ಓಕೆ, ಸೊ ಫಸ್ಟ್ನೇದು ಸಿ, ರೈಟ್.
So there is a reason why C is most acidic. Electron withdrawing. Exactly. Electron withdrawing group 1 ಆಗುತ್ತೆ. ಇನ್ನೂ ಒಂದು ಏನಂದ್ರೆ ಪ್ಯಾರಾನೈಟ್ರೋಫಿನಾಲ್, ಅಗೇನ್ ಪ್ಯಾರಾ ಪೋರ್ಷನ್ ಇರೋದ್ರಿಂದ ಅಗೇನ್ acidity increases. Okay, so C is ಸರಿ. ನೆಕ್ಸ್ಟ್ ಸಿ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಅಸಿಡಿಟಿ ಆಗುತ್ತೆ. ಯಾವುದು? ಡಿ. ಡಿ. ಓಕೆ, ಸೊ ವೈ ಡಿ? ಸೊ ಡಿ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಅಲ್ಲಿ ಕೂಡ ಏನು ನಾವು ಅಲಾಲ್ಕೆನ್ಸ್ ಆಲ್ಡಿಹೈಡ್ಸ್ ಅಲ್ಲೂ ಕೂಡ ಇದನ್ನೇ ಮಾತಾಡಿದ್ವಿ. ಕ್ಲೋರೋಬೆನ್ಜಿನ್ ಅಥವಾ ಸಿ ಎಲ್ ಗ್ರೂಪ್ ಇರೋದ್ರಿಂದ ರಿಂಗ್ ಆಕ್ಟಿವೇಶನ್ ಡಿಆಕ್ಟಿವೇಶನ್ ಏನಾಗುತ್ತೆ, ಮತ್ತೆ ಸಿ ಎಲ್ ಎಕ್ಸೆಪ್ಷನ್ ಕೇಸ್ ಇರೋದ್ರಿಂದ ಮೈನಸ್ ಎಮ್ ಮತ್ತೆ ಮೈನಸ್ ಐ ಎಫೆಕ್ಟ್ ಮಧ್ಯೆ ಇಂಡಕ್ಟ್ ಎಫೆಕ್ಟ್ ಡಾಮಿನೇಟ್ ಆಗುತ್ತೆ ಅಂತ. ಓಕೆ, ಸೊ NO2 ತಗೊಂಡ್ರೆ NO2 ಅಲ್ಲಿ ಮೈನಸ್ ಎಫೆಕ್ಟ್ ಅದೇ ಡಾಮಿನೇಟಿಂಗ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಈಗ ಸಿ ಎಲ್ ಮತ್ತೆ NO2 ಇದೆಯಲ್ಲ, ಎರಡೂ ಕೂಡ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ತಗೋಬಹುದು. ಬಟ್ ಸಿ ಎಲ್ ಮತ್ತೆ NO2 ಕಂಪೇರ್ ಮಾಡಿದಾಗ ಯಾವ್ದು ಜಾಸ್ತಿ ಅಂದ್ರೆ NO2 ಜಾಸ್ತಿ. ಯಾಕಂದ್ರೆ NO2 ಅಲ್ಲಿ ಮೈನಸ್ ಎಮ್ ಎಫೆಕ್ಟ್ ಐತೆ, ಮಿಸೋಮರಿಕ್ ಎಫೆಕ್ಟ್ ಡಾಮಿನೇಟ್ ಮಾಡುತ್ತೆ ಸಿ ಯಾವ್ದಕ್ಕಿಂತ ಮೈನಸ್ ಐ ಎಫೆಕ್ಟ್ ಇಂದ. ಓಕೆ, ಸೊ ಅದಕ್ಕೆ ಸಿ ಫಸ್ಟ್ ಬರುತ್ತೆ, ಆಮೇಲೆ ಡಿ ಬರುತ್ತೆ. ಕ್ಲಿಯರ್? ಸೊ ಅಲ್ಲಿ ಮೈನಸ್ ಎಮ್ ಎಫೆಕ್ಟ್ NO2 ಕೇಸಲ್ಲಿ ಡಾಮಿನೇಟ್ ಆಗುತ್ತೆ. ಹ್ಯಾಲೋಜನ್ಸ್ ಅಲ್ಲೆಲ್ಲ ಹೇಳಿದೀವಿ ಮೈನಸ್ ಎಮ್ ಎಫೆಕ್ಟ್ ಡಾಮಿನೇಟ್ ಮಾಡಲ್ಲ, ಐ ಇಂಡಕ್ಟ್ ಎಫೆಕ್ಟ್ ಡಾಮಿನೇಟ್ ಮಾಡುತ್ತೆ ಅಂತ ಎಲ್ಲ ಹ್ಯಾಲೋಜನ್ ಕೇಸಲ್ಲಿ, ಅದು ಎಕ್ಸೆಪ್ಷನ್ ಇದೆ. ಓಕೆ, ಸೊ ಅದಕ್ಕೆ ಸಿ ಫಸ್ಟ್ ಬರುತ್ತೆ, ಆಮೇಲೆ ಡಿ. ಓಕೆ, ನೆಕ್ಸ್ಟ್ ಬಿ. ಬಿ. ಅಗೇನ್ ಬಿ ಮತ್ತೆ ಎ ಇದೆ ಅಲ್ವಾ? OCH3 ಮತ್ತೆ CH3 ಇದೆ. ಇವಾಗ ಇದರಲ್ಲಿ OCH3 ಮತ್ತೆ CH3 ಎರಡು ಏನ್ ಹೇಳಿ? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಎರಡೂ ಕೂಡ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಓಕೆ, ಬಟ್ OCH3 ತಗೊಂಡ್ರೆ OCH3 ಲಿ ಪ್ಲಸ್ ಎಮ್ ಎಫೆಕ್ಟ್, CH3 ಲಿ ಪ್ಲಸ್ ಐ ಎಫೆಕ್ಟ್. ಡಾಮಿನೇಟಿಂಗ್ ಆಲ್ವೇಸ್ ಯಾವುದು? ಪ್ಲಸ್ ಎಮ್ ಎಫೆಕ್ಟ್. ಹಾಗಾದ್ರೆ ಲೀಸ್ಟ್ ಅಸಿಡಿಕ್ ಯಾವ್ದಾಯ್ತದೆ? ಎ ಲಿಸ್ಟ್. ಎ ಲಿಸ್ಟ್ ಅಲ್ಲ, ಎಮ್ ಬಿ ಲಿಸ್ಟ್. ಈಗ ನೆಕ್ಸ್ಟ್ ಬರೋಂಥದ್ದು ಎ, ಲಾಸ್ಟ್ ಬರುವಂತದ್ದು ಬಿ. ಸರ್ ಮತ್ತೆ ನೆನೆ ನೀವು ಟ್ರೆಂಡ್ ಬರೆಸ್ತಿದ್ರಲ್ಲ, ಯಾವುದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಎಕ್ಸಾಂಪಲ್ ಕೊಟ್ಬಿಟ್ಟು ಆಗಿತ್ತಲ್ವಾ? ಹಾ, ಓಕೆ ಓಕೆ, ಬಟ್ ಅಲ್ಲಿ ಅದನ್ನ ಚೇಂಜ್ ಮಾಡ್ಕೊಬೇಕು ನೀವು. ಯಾಕಂದ್ರೆ ಇಲ್ಲಿ ಮೀಸೋಮರಿಕ್ ಎಫೆಕ್ಟ್ ನಾವು ಅಬ್ಸರ್ವ್ ಮಾಡ್ಬೇಕು. ಮೀಸೋಮರಿಕ್ ಎಫೆಕ್ಟ್ ಅಬ್ಸರ್ವ್ ಮಾಡೋದ್ರಿಂದ ಮೀಸೋಮರಿಕ್ ಎಫೆಕ್ಟ್ ಡಾಮಿನೇಟ್ ಆಗ್ತಿದೆ ಅಂದ್ರೆ ಇನ್ ದ ಕೇಸ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಲ್ಲಿ ಮೀಸೋಮರಿಕ್ ಡಾಮಿನೇಟ್ ಆಗ್ತಿದೆ, ಅದು ಲೀಸ್ಟ್ ಅಸಿಡಿಕ್ ಆಗಿದೆ. ಇನ್ ದ ಕೇಸ್ ಆಫ್ CH3 ನಮ್ಗೆ ಇದ್ರೆ ಅದರಲ್ಲಿ ಇದು ಬರಲ್ಲ, ಪ್ಲಸ್ ಎಫೆಕ್ಟ್ ಬರಲ್ಲ. CH3 ಕೇಸಲ್ಲಿ ಪ್ಲಸ್ ಎಫೆಕ್ಟ್ ಡಾಮಿನೇಟಿಂಗ್. ಸೊ ಅಲ್ಲಿ ನಮ್ಗೆ ಇಂಡಕ್ಟ್ ಎಫೆಕ್ಟ್ ಅಂತ, ಸೊ ಇಂಡಕ್ಟ್ ಎಫೆಕ್ಟ್ ಗೆ ನಾವು ಕೊಡ್ಬೇಕು. ಸೊ ಎ ಬಂದು ಆಮೇಲೆ ಬಿ ಬರುತ್ತೆ. ಬಟ್ ಅದೇ ರಿವರ್ಸ್ ಆಗುತ್ತೆ ಇನ್ ದ ಕೇಸ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಸೊ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಲ್ಲಿ ರಿವರ್ಸ್ ಆಗುತ್ತೆ ಕೇಸ್. ಮೈನಸ್ ಎಮ್ ಎಫೆಕ್ಟ್ ಇದ್ರೆ ಅದಕ್ಕೆ ಪ್ರಿಫರೆನ್ಸ್, ಅದು ಮೋರ್ ಅಸಿಡಿಕ್ ಆಗುತ್ತೆ. ಮೈನಸ್ ಐ ಇದ್ರೆ ಅದಕ್ಕೆ ನೆಕ್ಸ್ಟ್ ಲೀಸ್ಟ್ ಪ್ರಿಫರೆನ್ಸ್. ಬಟ್ ಇನ್ ದ ಕೇಸ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಪ್ಲಸ್ ಎಮ್ ಎಫೆಕ್ಟ್ ಗೆ ಪ್ರಿಫರೆನ್ಸ್ ಕೊಡಿ, ಆಮೇಲೆ ಪ್ಲಸ್ ಎಮ್ ಎಫೆಕ್ಟ್ ಗೆ ಲೆಸ್ ಪ್ರಿಫರೆನ್ಸ್ ಕೊಡಿ, ಪ್ಲಸ್ ಐ ಗೆ ಮೋರ್ ಪ್ರಿಫರೆನ್ಸ್ ಕೊಡಿ. ಕ್ಲಿಯರ್ ಆಗಿದೆ ಇದು? ಓಕೆ, ಸೊ ಅದು ಕ್ಲಾರಿಟಿಗೆ ಎಕ್ಸಾಂಪಲ್ ತಗೊಂಡು based on the effects we have to classify them. ಅರ್ಥ ಆಗಿದೆ ಈಗ ಇದು? ಎಸ್ ಸರ್.
So the next one is electrophilic substitution reactions in phenol. So phenols are electrophilic substitution reactions. So as we have observed in the case of haloalkanes and haloarenes, allu helide nanu benzene ring idre namage electrophilic substitution reaction ಗಳು ಆಗೋದು ಅಂತ. So alcohol ಅಲ್ಲಿ electrophilic substitution reaction ಇಲ್ಲ, but ಇಲ್ಲಿ electrophilic substitution reaction ಇದೆ. So ಇದಕ್ಕೆ ಹೋಗಕ್ಕಿಂತ ಮುಂಚೆ small things to be discussed. ಅದೊಂದು ಕ್ಲಾರಿಫೈ ಮಾಡ್ತೀನಿ. So that is, so we're talking about ಅದು electrophilic substitution reaction ಬಂದಾಗ ಹೇಳೋಣ. Okay. So electrophilic substitution reaction ಆಗ್ತಾ ಇದೆ. So ಇಲ್ಲಿ in phenols, benzene ring directs the incoming group to ortho and para position in the ring as this position becomes electron rich due to the resonance effect caused by the OH. So again, ಇಲ್ಲಿ ಕೂಡ ನಾವು resonance ನೋಡಿದೀವಿ ನಿನ್ನೆ ಫಿನಾಲ್ resonance ನೋಡಿದಾಗ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ನಮಗೆ we have observed negative charge ಅಂದ್ರೆ electron rich. Okay, so ಅಲ್ಲಿಗೆ electron deficient species ಬಂದು ಅಟ್ಯಾಕ್ ಆಗುತ್ತೆ. ಜೊತೆಗೆ ಈ OH ಏನಿದೆ, this is an ortho para directing group OH. ಸೊ OH ನ ಅಂದ್ರೆ ಫಿನಾಲ್ ನಾವೇನಾದ್ರೂ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಿದ್ರೆ ನಮಗೆ ಬರುವಂತದ್ದು ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್ಸ್. ಓಕೆ, ಮೆಟಾ ಪ್ರಾಡಕ್ಟ್ಸ್ ಬರಲ್ಲ, ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್. ಅಂಡ್ ಅನದರ್ ಥಿಂಗ್ ಇಸ್, ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಾವು ಫಸ್ಟ್ PUC ಬರೀ ಬೆನ್ಸಿನ್ ನ ತಗೊಂಡು ಮಾಡಿದೀವಿ. ಬೆನ್ಸಿನ್ ನ ಮಾತ್ರ ತಗೊಂಡು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಿದೀವಿ. ಇಲ್ಲಿ ಅದೇ ಬೆನ್ಸಿನ್ ಗೆ OH ಒಂದು ಆಡ್ ಆಗಿದೆ. ಸೇಮ್ ಆಸ್ ಇನ್ ಹ್ಯಾಲೋಆಲ್ಕೇನ್ಸ್ ಹ್ಯಾಲೋರಿನ್ಸ್ ಅಲ್ಲಿ ಒಂದು ಹ್ಯಾಲೋಜನ್ ಇರ್ತಾ ಇತ್ತು, ಇಲ್ಲಿ OH ಇದೆ. ಸೊ ಏನು OH ಇದೆ, ಈ OH ಗ್ರೂಪ್ ಇಸ್ ಅನ್ ಆಕ್ಟಿವೇಟಿಂಗ್ ಗ್ರೂಪ್. ಸೊ ಇದು ತುಂಬಾ ಸ್ಟ್ರಾಂಗ್ ಆಕ್ಟಿವೇಟಿಂಗ್ ಗ್ರೂಪ್. ಸೊ ಸ್ಟ್ರಾಂಗ್ ಆಕ್ಟಿವೇಟಿಂಗ್ ಗ್ರೂಪ್ ಇರೋದ್ರಿಂದ ಇಟ್ ಫಾರ್ಮ್ಸ್ ಅ ಪಾಲಿಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ಸ್. We'll see what is polysubstituted products. So polysubstituted products na formation ಮಾಡುತ್ತಾ ಇದೆ. And this OH, since is an strong activating group, it has a tendency to attract the electrophile more strongly. So ಸಖತ್ ಸ್ಟ್ರಾಂಗ್ ಆಗಿ ಎಲೆಕ್ಟ್ರೋಫೈಲ್ ನ ಇದು ಅಟ್ರಾಕ್ಟ್ ಮಾಡುವಂತ ಕೆಪಾಸಿಟಿ ಇರುತ್ತೆ. So ನೀವು if the question is asked like which is more strongly towards ಅಥವಾ more easily undergoes electrophilic substitution reaction compared to phenol ಮತ್ತೆ benzene ಅಂತ ಕೇಳಿದ್ರೆ, phenol undergoes more electrophilic substitution more easily ಕೂಡ, more easily electrophilic substitution reaction ಆಗುತ್ತೆ phenol, since OH is a strong activating group ಆಗಿರೋದ್ರಿಂದ. ಸೊ OH ಹೆಚ್ಚು ಅಂದ್ರೆ ಅಲ್ಲಿ ನಮಗೆ electrophilic substitution reaction ತುಂಬಾ ಸ್ಟ್ರಾಂಗ್ ಆಗಿ ಮತ್ತೆ ಈಸಿಯಾಗಿ ಆಗುತ್ತೆ. ಅಂದ್ರೆ ನಾವು ಈಗ ಹ್ಯಾಲೋಜಿನೇಷನ್ ಮಾಡ್ತಾ ಇದ್ವಿ, ನೈಟ್ರೇಷನ್ ಮಾಡ್ತಾ ಇದ್ವಿ. ಸೊ ಹ್ಯಾಲೋಜಿನೇಷನ್ ಮಾಡ್ಬೇಕಾರಲ್ಲ ಹ್ಯಾಲೋಜನ್ ಕ್ಯಾರಿಯರ್ಸ್ FeCl3 AlCl3 ಅಂತೆಲ್ಲ ಯೂಸ್ ಮಾಡ್ತಿದ್ವಿ. ಬಟ್ ಈ ಕೇಸಸ್ ಅಲ್ಲಿ ಆ ಫಿನಾಲ್ ಇದ್ದಾಗ ಅದನ್ನ ಯೂಸ್ ಮಾಡದೋದ್ರೂ ರಿಯಾಕ್ಷನ್ ಆಗುವಂತ ಚಾನ್ಸಸ್ ಇದಾವೆ, ಸಿನ್ಸ್ OH ಗ್ರೂಪ್ ಸ್ಟ್ರಾಂಗ್ ಆಕ್ಟಿವೇಟ್ ಆಗಿರೋದ್ರಿಂದ. ಸೊ ಅಲ್ಲಿ ಅದಾಗ ಅದೇ ಈಸಿಯಾಗಿ ರಿಯಾಕ್ಷನ್ ಆಗುವಂತದ್ದು ಇದೆ. And as I told, phenol gives only ortho and para products. So that is according to the resonance structure. So first ಇದರಲ್ಲಿ ನಮಗೆ ಇರುವಂತದ್ದು ನೈಟ್ರೇಷನ್. ಸೊ ನೈಟ್ರೇಷನ್ ಅಬ್ಸರ್ವ್ ಮಾಡೋದಾದ್ರೆ, ಸೊ ನೈಟ್ರೇಷನ್ ನಾವು ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಎರಡು ಟೈಪ್ ಆಫ್ ರಿಯಾಕ್ಷನ್ ಮಾಡ್ತೀವಿ ಇಲ್ಲಿ. ಒಂದು ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ನ ತಗೊಂಡು, ಇನ್ನೊಂದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ಎರಡು ಟೈಪ್ ಅಲ್ಲಿ ನೈಟ್ರೇಷನ್ ರಿಯಾಕ್ಷನ್ ಆಗುತ್ತೆ, ಒನ್ ಇನ್ ದ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಅಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್. ಬಟ್ ಎರಡು ಕೇಸಲ್ಲಿ ನಮಗೆ ಡಿಫ್ರೆಂಟ್ ಪ್ರಾಡಕ್ಟ್, ಅಂದ್ರೆ ಒಂದರಲ್ಲಿ ಆರ್ಥೋ ಪ್ಯಾರಾ ಬರುತ್ತೆ, ಇನ್ನೊಂದರಲ್ಲಿ ಪಾಲಿಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಅಟ್ ಲೋ ಟೆಂಪರೇಚರ್, ಫಿನಾಲ್ ಇಸ್ ಅ ಮಿಕ್ಸ್ಚರ್ ಆಫ್ ಆರ್ಥೋ ಅಂಡ್ ಪ್ಯಾರಾ ನೈಟ್ರೋಫಿನಾಲ್. ಸೊ ಆರ್ಥೋ ಮತ್ತೆ ಪ್ಯಾರಾ ಐಸೋಮರ್ಸ್ ನ ಹೇಗೆ ಸಪರೇಟ್ ಮಾಡಬಹುದು ಅಂದ್ರೆ ಬೈ ಸ್ಟೀಮ್ ಡಿಸ್ಟಿಲೇಷನ್ ಇಂದ ಸಪರೇಟ್ ಮಾಡಬಹುದು. ಅಂಡ್ ಆರ್ಥೋನೈಟ್ರೋಫಿನಾಲ್ ಇಸ್ volatile. ಆರ್ಥೋನೈಟ್ರೋಫಿನಾಲ್ ಏನಾಗುತ್ತೆ, ತುಂಬಾ ವಾಲಟೈಲ್, ಮೋರ್ ವಾಲಟೈಲ್.
ಸೊ ಮೋರ್ ವಾಲಟೈಲ್ ಆಗಿರೋದ್ರಿಂದ ಏನಕ್ಕೆ ಮೋರ್ ವಾಲಟೈಲ್ ಆಗಿರ್ತದೆ? ಬಿಕಾಸ್ ಆಫ್ intramolecular. So that has shown you yesterday. Intramolecular hydrogen bonding ಆಗುತ್ತೆ. So less volatile. And paranitrophenol is going to be less volatile compared to intermolecular hydrogen bonding. Paranitrophenol ಇಲ್ಲಿ intermolecular hydrogen bonding ಇರೋದ್ರಿಂದ ಅದೇನಾಗುತ್ತೆ? More volatile. I'll explain this very precisely. So reaction ನೋಡ್ಕೊಳ್ಳಿ. See the reactions here now. So nitration. So nitration case ali I am going to take phenol here now. So this we are going to react with dilute nitric acid in dilute condition at temperature 298 Kelvin. So in case ali what I am going to get is okay. So orthonitrophenol. This is orthonitrophenol. And this is paranitrophenol. Orthonitrophenol ಮತ್ತೆ paranitrophenol ಎರಡು ಸಿಗುತ್ತೆ. ಪ್ಲಸ್ ಎರಡು ವಾಟರ್ ಮಾಲಿಕ್ಯೂಲ್. Okay. So this is in the case of dilute nitric acid. So this is very important. ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು 298 ಕೆಲ್ವಿನ್ ಮತ್ತೆ ಡೈಲ್ಯೂಟ್ ಕಂಡೀಷನ್ಸ್ ಇದೆಯಾ ಅಂತ. ಕಾನ್ಸಂಟ್ರೇಟೆಡ್ ಕಂಡೀಷನ್ ಕೊಟ್ಟಿದ್ದಾಗ ನೀವು ಈ ಪ್ರಾಡಕ್ಟ್ಸ್ ನ ಬರೆದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ರಾಂಗ್. ಸೊ ಬಿ ಕೇರ್ಫುಲ್ ವಿತ್ ದಟ್. ಓಕೆ. ಸೊ ಇಲ್ಲಿ ನಮಗೆ 298 ಕೆಲ್ವಿನ್ ಅಲ್ಲಿ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಯೂಸ್ ಮಾಡಿದಾಗ ಆರ್ಥೋನೈಟ್ರೋಫಿನಾಲ್ ಮತ್ತೆ ಪ್ಯಾರಾನೈಟ್ರೋಫಿನಾಲ್ ಬರುತ್ತೆ. ಸೊ ಏನು ಆರ್ಥೋನೈಟ್ರೋಫಿನಾಲ್ ಅಂದ್ರೆ ಇವೆರಡು ಏನ್ ಬಂದಿದೆ, ಇವೆರಡು ಮಿಕ್ಸ್ಚರ್ಸ್. ಬೋತ್ ಆರ್ ಗೋಯಿಂಗ್ ಟು ಬಿ ಇನ್ ದ ಫಾರ್ಮ್ ಆಫ್ ಮಿಕ್ಸ್ಚರ್. ಇವೆರಡನ್ನು ಸಪರೇಟ್ ಮಾಡಬೇಕು. ಸೊ ಇವೆರಡನ್ನು ಸಪರೇಟ್ ಮಾಡಕ್ ನಾವು ಯಾವ್ದು ಯೂಸ್ ಮಾಡ್ತೀವಿ? ಸ್ಟೀಮ್ ಡಿಸ್ಟಿಲೇಷನ್ ಯೂಸ್ ಮಾಡ್ತೀವಿ. ಯು ಆರ್ ಗೋಯಿಂಗ್ ಟು ಯೂಸ್ ಸ್ಟೀಮ್ ಡಿಸ್ಟಿಲೇಷನ್. ಸೊ ಎರಡರದ್ದು ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್ ಇರೋದ್ರಿಂದ ನಾವು ಸ್ಟೀಮ್ ಡಿಸ್ಟಿಲೇಷನ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಆರ್ಥೋ ನೈಟ್ರೋಫಿನಾಲ್ ಏನಿದೆ, ಆರ್ಥೋ ನೈಟ್ರೋಫಿನಾಲ್ ಇಸ್ ಗೋಯಿಂಗ್ ಟು ಬಿ ಮೋರ್ ವಾಲಟೈಲ್. Okay, so more volatile and it has boiling point less. So ನೆನ್ನೆನೂ ಕೂಡ ಹೇಳಿದೆ ನಾನು, ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಇರುತ್ತೆ. ಸೊ ಹೆಂಗೆ ಅಂದ್ರೆ ನೋಡಿ, ಸೊ ಹೆಚ್ಚು ಮತ್ತೆ ಇಲ್ಲಿರುವಂತಹ ಇವೆರಡರ ಮಧ್ಯೆ ಬಾಂಡಿಂಗ್ ಆದಾಗ ಇದೇನಾಗುತ್ತೆ, ಮಾಲಿಕ್ಯೂಲ್ ಇದು OH ಮತ್ತೆ NO2 ಸ್ವಲ್ಪ ದೂರ ದೂರ ಇರ್ತಾರೆ. ಬಟ್ ಯಾವಾಗ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ ಆಗ ಮಾಲಿಕ್ಯೂಲ್ಸ್ ಎಲ್ಲ ಹತ್ರ ಹತ್ರ ಆಯ್ತದೆ. ಸೊ ಮಾಲಿಕ್ಯೂಲ್ಸ್ ಎಲ್ಲ ಹತ್ರ ಹತ್ರ ಆದಾಗ ಸೈಜ್ ಏನಾಗುತ್ತೆ, ಸೈಜ್ ಡಿಕ್ರೀಸ್ ಆಗುತ್ತೆ. ಸೊ ಸೈಜ್ ಡಿಕ್ರೀಸ್ ಆದಾಗ ನಮ್ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ಬೇಕು, ಬಾಯ್ಲಿಂಗ್ ಪಾಯಿಂಟ್ ಕೂಡ ಡಿಕ್ರೀಸ್ ಆಗ್ಬೇಕು. ಅವಾಗ ಬಾಯ್ಲಿಂಗ್ ಪಾಯಿಂಟ್ ಕೂಡ ಡಿಕ್ರೀಸ್ ಆಗುತ್ತೆ ನಮ್ಗೆ. Okay, so that is why orthonitrophenol is going to be having less boiling point because of intramolecular. This is very important. Intramolecular hydrogen bonding. Because of intramolecular hydrogen bonding. So ಅದರಿಂದ less boiling point ಇರುತ್ತೆ.
ಅಂಡ್ ವೆರಾಸ್ ಪ್ಯಾರಾ ಐಸೋಮರ್ ತಗೊಂಡ್ರೆ ನೀವು ಅಥವಾ ಪಿ ನೈಟ್ರೋಫಿನಾಲ್ ತಗೊಂಡ್ರೆ ಅದರಲ್ಲಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಸೊ ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಪ್ಯಾರಾ ನೈಟ್ರೋಫಿನಾಲ್. ದಿಸ್ ವಿಲ್ ಹ್ಯಾವ್ ಹೈ ಬಾಯ್ಲಿಂಗ್ ಪಾಯಿಂಟ್ ಬಿಕಾಸ್ ಆಫ್ ಇಂಟರ್ ಬೇರೆ ಜೊತೆ ಬಾಯ್ಲಿಂಗ್. ಓಕೆ, ಇಂಟರ್ ಅಂದ್ರೆ ನೋಡಿ ಬೇಕಾದ್ರೆ ಹೀಗಿದ್ರೆ ಸೊ ಇಲ್ಲಿ ಇಂಟರ್ ಬೇರೆ ಬೇರೆ ಮಾಲಿಕ್ಯೂಲ್ ಈ ತರ. ಇದು ಇಂಟ್ರಾ, ಸಾರಿ ಇದು ಇಂಟರ್, ದಿಸ್ ಇಸ್ ಇಂಟರ್ ಅಂಡ್ ದಿಸ್ ಇಸ್ ಇಂಟ್ರಾ. ಒಂದೇ ವಿದಿನ್ ದ ಮಾಲಿಕ್ಯೂಲ್. ದಿಸ್ ಇಸ್ ಇಂಟ್ರಾ ಇಸ್ ವಿದಿನ್ ದ ಮಾಲಿಕ್ಯೂಲ್, ದಿಸ್ ಬಿಟ್ವೀನ್ ದ ಟೂ ಮಾಲಿಕ್ಯೂಲ್. ಓಕೆ, ಇದು ಇಂಟ್ರಾ ಆಗ್ತಿರೋದು ಈ ತರನೇ ಪುನಃ ಇಲ್ಲೂ ಒಂದು ಚೈನ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ, ಈ ಕಡೆನೂ ಚೈನ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಸೊ ಅದು ಸೈಜ್ ಏನಾಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಸೊ ಸೈಜ್ ದೊಡ್ಡದಾಗ್ತಾ ಇದ್ದಂಗೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಏನಾಗ್ತಾ ಹೋಗುತ್ತೆ, ನಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. So therefore para-nitrophenol ಎಲ್ಲ have a more boiling point ಅಥವಾ high boiling point compared to ortho-nitrophenol. So ಅದೆರಡನ್ನು ನಾವು ಸ್ಟೀಮ್ ಡಿಸ್ಟಿಲೇಷನ್ ಇಂದ ಸಪರೇಟ್ ಮಾಡ್ತೀವಿ. ಕ್ಲಿಯರ್ ಆಗಿದೆ ಇದು? ಎಸ್ ಸರ್. ಸೊ ಇವೆರಡರಲ್ಲಿ ಆರ್ಥೋ-ನೈಟ್ರೋಫಿನಾಲ್ ಮತ್ತೆ ಪ್ಯಾರಾ-ನೈಟ್ರೋಫಿನಾಲ್ ಅಲ್ಲಿ ಮೇಜರ್ ಪ್ರಾಡಕ್ಟ್ ಯಾವುದು? Which is going to be major product ಅಂದ್ರೆ ಆರ್ಥೋ-ನೈಟ್ರೋಫಿನಾಲ್ ಏನ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ ಗೋಯಿಂಗ್ ಟು ಬಿ ಎ ಮೇಜರ್ ಪ್ರಾಡಕ್ಟ್ ಹಿಯರ್. ನೆನ್ಪಿಟ್ಕೊಳ್ಳಿ. ಇನ್ ದ ಕೇಸ್ ಆಫ್ ಹ್ಯಾಲೋಅರಿನ್ಸ್ we said para isomers were major, but in the case of phenols major ಯಾವ್ದಿರುತ್ತೆ, ಆರ್ಥೋ-ನೈಟ್ರೋಫಿನಾಲ್ ಅಥವಾ ಆರ್ಥೋ ಐಸೋಮರ್. ಏನಕ್ಕೆ ಅಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಆಕ್ಚುಲಿ ನಾನು ಇನ್ನೂ ನೀಟಾಗಿ ಬರೀತಾರೆ ಅದು right here. ನೋಡಿ ಇದು ಇಲ್ಲಿದೆಯಲ್ವಾ ಇಂಟ್ರಾ, ಸ್ವಲ್ಪ ನೀಟಾಗಿ ಬರೆದಿದ್ದೀನಿ. ಇದೇನು ಅಂದ್ರೆ ನಿಮ್ಗೆ ಇಲ್ಲಿ ಒಂದು ಸೈಕ್ಲಿಕ್ ರಿಂಗ್, 6 ಮೆಂಬರ್ಡ್ ಸೈಕ್ಲಿಕ್ ರಿಂಗ್ ಫಾರ್ಮೇಶನ್ ಆಗುತ್ತೆ. 6 ಮೆಂಬರ್ಡ್ ಸೈಕ್ಲಿಕ್ ರಿಂಗ್ ಫಾರ್ಮೇಶನ್ ಆಗುತ್ತೆ. ಸೊ 6 ಮೆಂಬರ್ಡ್ ಸೈಕ್ಲಿಕ್ ರಿಂಗ್ ಫಾರ್ಮೇಶನ್ ಆಗೋದ್ರಿಂದ ಇಟ್ ಗೆಟ್ಸ್ ಅ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಸೊ ಇದ್ರದ್ದು ಸ್ಟೆಬಿಲಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಸ್ಟೆಬಿಲಿಟಿ ವಿಲ್ ಇನ್ಕ್ರೀಸ್. ಸೊ ಅದಕ್ಕೋಸ್ಕರ ಏನು ಆರ್ಥೋ ಐಸೋಮರ್ ಇದೆ, ಬಿಕಾಸ್ ಆಫ್ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅದ್ರದ್ದು ಪ್ರಾಡಕ್ಟ್ ಮೇಜರ್ ಆಗುತ್ತೆ. ಆಗಿದ್ಯಾ? ಓಕೆ, ಸೊ ಅದರಿಂದ ಆರ್ಥೋ-ನೈಟ್ರೋಫಿನಾಲ್ ವಿಲ್ ಬಿ ಮೇಜರ್ ಪ್ರಾಡಕ್ಟ್. ಏನೋ ಡೌಟ್ಸ್ ಇದೆ ಇಲ್ಲಿ ತನಕ ಆಗಿರೋದ್ರಲ್ಲಿ? ಸರ್ ಈಗ ಹೇಳಿದ್ರಲ್ಲ ಅದನ್ನ ಇನ್ನೊಂದ್ಸಲಿ ಹೇಳಿ. ಸೊ ಈ ಕಡೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಫಾಲೋ ಮಾಡ್ತಿದ್ದೀನಲ್ಲ ಈ ಜಾಗದಲ್ಲಿ. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದೊಂಥರ 6 ಮೆಂಬರ್ಡ್ ರಿಂಗ್ ತರ ಕಾಣಿಸುತ್ತೆ ನಿಮ್ಗೆ. ಬಾಂಡಿಂಗ್ ಆಗಿರೋಂಥದ್ದು 6 ಮೆಂಬರ್ಡ್ ರಿಂಗ್. ನಮ್ಗೆ ಗೊತ್ತಿದೆ ಸ್ಟೆಬಿಲಿಟಿ ಯಾವಾಗ ಅಂದ ಜಾಸ್ತಿ ಅಂದ್ರೆ 6 ಮೆಂಬರ್ಡ್ ರಿಂಗ್ ಅಂದಾಗ ಬೆನ್ಸಿನ್ ರಿಂಗ್ ಬರುತ್ತೆ. ಸೊ 6 ಮೆಂಬರ್ಡ್ ರಿಂಗ್ ಗಳಲ್ಲಿ ಅಥವಾ 6 ಮೆಂಬರ್ಡ್ ರಿಂಗ್ ಜಾಸ್ತಿ ಆಗುವಂತ ರಿಂಗ್ ಅಲ್ಲಿ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಸಿನ್ಸ್ ಆರ್ಥೋ-ನೈಟ್ರೋಫಿನಾಲ್ ಏನಿದೆ ಅದು ಈ ತರ ಸೈಕ್ಲಿಕ್ ರಿಂಗ್ ಫಾರ್ಮೇಶನ್ ಮಾಡುತ್ತೆ. ಆಕ್ಸಿಜನ್ ಜೊತೆ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಮಾಡ್ಕೊಂಡಾಗ ಈ ತರ ಒಂದು ಸೈಕ್ಲಿಕ್ ರಿಂಗ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಈ ಸೈಕ್ಲಿಕ್ ರಿಂಗ್ ನೀವು ಅಬ್ಸರ್ವ್ ಮಾಡಿದ್ರೆ ಅದು 6 ಮೆಂಬರ್ಡ್ ಸೈಕ್ಲಿಕ್ ರಿಂಗ್ ಆಗಿರ್ತದೆ. ಸೊ 6 ಮೆಂಬರ್ಡ್ ಸೈಕ್ಲಿಕ್ ರಿಂಗ್ ಆಗಿರೋದ್ರಿಂದ ಅದ್ರದಕ್ಕೆ ಇನ್ನೂ ಒಂದಷ್ಟು ಸ್ಟೆಬಿಲಿಟಿ ಎಕ್ಸ್ಟ್ರಾ ಸಿಗುತ್ತೆ. ಈ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗೋದ್ರಿಂದ ಸೈಕ್ಲಿಕ್ ರಿಂಗ್ ಫಾರ್ಮೇಶನ್ ಆಗುತ್ತೆ. ಅದರಿಂದ ಆ ಕಾಂಪೌಂಡ್ ಗೆ ಅಥವಾ ಆ ಮಾಲಿಕ್ಯೂಲ್ ಏನಾಗುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಸ್ಟೆಬಿಲಿಟಿ ಸಿಗುತ್ತೆ. ಆ ತರ ಜಾಸ್ತಿ ಸ್ಟೆಬಿಲಿಟಿ ಸಿಕ್ಕಿದಾಗ ಏನಾಗುತ್ತೆ, ಅದ್ರದ್ದು ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಅಡಿಷನ್ ಆಗ್ತಾ ಇದೆ ಸ್ಟೆಬಿಲಿಟಿ. ಸೊ ಇಟ್ ಬಿಕಮ್ಸ್ ಮೋರ್ ಸ್ಟೇಬಲ್, ಇನ್ನೂ ತುಂಬಾ ಸ್ಟೇಬಲ್ ಆಗುತ್ತೆ.
ಪ್ಯಾರಾನೈಟ್ರೋಫಿನಾಲ್ ಗಿಂತ ಇನ್ನೂ ಸ್ಟೇಬಲ್ ಆಗುತ್ತೆ. ಸೊ ಅದರಿಂದ ಸ್ಟೆಬಿಲಿಟಿ ಇದಕ್ಕೆ ಜಾಸ್ತಿ ಇರೋದ್ರಿಂದ ಆರ್ಥೋನೈಟ್ರೋಫಿನಾಲ್ ಏನಾಗುತ್ತೆ, ಜಾಸ್ತಿ ಫಾರ್ಮೇಶನ್ ಆಗುತ್ತೆ, ಮೇಜರ್ ಆಗಿ ಅದೇ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ಎಸ್ ಸರ್. ಓಕೆ, ಸೊ ಅದು ಡಿಫ್ರೆನ್ಸಸ್ ನೆನ್ಪಿಟ್ಕೋಬೇಕು, ಇಂಟ್ರಾ ಮತ್ತೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಮೆಥಡ್. ಸೊ ಇದೇನ್ ಮಾಡಿದ್ವಿ, ಈಗ ಡೈಲ್ಯೂಟ್ ಆಸಿಡ್ ನ ತಗೊಂಡ್ ಮಾಡಿದ್ದು ರಿಯಾಕ್ಷನ್. ನೆಕ್ಸ್ಟ್ ವಿಲ್ ಟೇಕ್ ಕಾನ್ಸಂಟ್ರೇಟೆಡ್ ಆಸಿಡ್. ಸೊ ಐ ವಿಲ್ erase this one now. ಸರ್ ಆರ್ಥೋನೈಟ್ರೋಫಿನಾಲ್ ಅಲ್ಲಿ ಅದೇ ಸ್ಟೆಬಿಲಿಟಿ ಜಾಸ್ತಿ ಅಂದ್ರೆ ಅದೇ ಅಸಿಡಿಕ್ ಆಗಿರ್ಬೇಕಲ್ವಾ? ಹಾ ಹೌದು, ಬಟ್ ಇಲ್ಲಿ ನೋಡಿ ಕೇಸಸ್ ಏನಾಗ್ತಿದೆ ಅಂದ್ರೆ ಆರ್ಥೋನೈಟ್ರೋಫಿನಾಲ್ ಏನ್ ಫಾರ್ಮೇಶನ್ ಆಗ್ತಿದೆ ಮತ್ತೆ ಪ್ಯಾರಾನೈಟ್ರೋಫಿನಾಲ್ ಎರಡರಲ್ಲೂ ಅಗೇನ್ ನಾನು ಹೇಳಿದೆ, ನಾವು ಅಸಿಡಿಕ್ ಸ್ಟ್ರೆಂತ್ ನ ಯಾವ್ದ್ರ ಮೇಲೆ ಹೇಳ್ತಾ ಇದೀವಿ ಅನ್ನೋದನ್ನ ನಾವು ಮರಿತಾ ಇದೀವಿ. H+ ನಮ್ಗೆ ಬರ್ಬೇಕಲ್ಲ ಆಚೆಗೆ. ನಾವು ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಮಾಡಾಕ್ಬಿಟ್ರೆ ಸೊ ಅಲ್ಲಿ H+ ನ ರಿಲೀಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಕೇಸಲ್ಲಿ ಏನಾಗುತ್ತೆ, ನಮ್ಗೆ ಅದ್ರದ್ದು ಅಸಿಡಿಕ್ ನೇಚರ್ ಕಮ್ಮಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಎಸ್ ಸರ್. ಸೊ ಅದರಿಂದ ಅದ್ರದ್ದು ಅಸಿಡಿಕ್ ನೇಚರ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನಾವು ಇನ್ನೊಂದು ಹೇಳ್ತಾ ಇರೋದು ಅಂದ್ರೆ ಈ ರಿಯಾಕ್ಷನ್ ಮಾಡಿದಾಗ ಇದರಲ್ಲಿ ಮೇಜರ್ ಪ್ರಾಡಕ್ಟ್ ಯಾಕೆ ಆರ್ಥೋನೈಟ್ರೋಫಿನಾಲೇ ಬರ್ತಿದೆ ಅನ್ನೋದಕ್ಕೆ ನಾವು ಈ ರೀಸನ್ ಕೊಡ್ತಾ ಇದೀವಿ, ಸ್ಟೆಬಿಲಿಟಿ ವೈಸ್. ಓಕೆ, ಬಟ್ ಅದು ಇಸ್ ನಾಟ್ ಗೋಯಿಂಗ್ ಟು ಬಿ ರಿಲೇಟೆಡ್ ಟು ದ ಅಸಿಡಿಕ್ ನೇಚರ್. ಸೊ ಅಸಿಡಿಕ್ ನೇಚರ್ ಬಂದಾಗ ಅಲ್ಲಿ ತಗೊಳ್ಳುವಂತಹ ಪ್ಯಾರಾಮೀಟರ್ಗಳೇ ಬೇರೆ ಆಗುತ್ತೆ. ಸೊ ಅಲ್ಲಿ ಅಗೇನ್ PK ವ್ಯಾಲ್ಯೂಸ್ ಬರುತ್ತೆ, K ವ್ಯಾಲ್ಯೂಸ್ ಬರುತ್ತೆ. ಸೊ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗ್ಬೋದು. ಈಸಿಯಾಗಿ H+ ನ ಕೊಡೋದು ಕಷ್ಟ ಆಗ್ಬೋದು, ರೆಸೊನೆನ್ಸ್ ಸ್ಟ್ರಕ್ಚರ್ಗಳಾಗ್ಬೋದು. ಸೊ ಇದೆಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆದ್ರಿಂದ ನಾವ್ ಏನ್ ಹೇಳಿದ್ವಿ, ಆರ್ಥೋನೈಟ್ರೋಫಿನಾಲ್ ಏನಾಗುತ್ತೆ, ಲೆಸ್ ಅಸಿಡಿಕ್ ಆಗುತ್ತೆ ಕಂಪೇರ್ ಟು ಫಿನಾಲ್. ಓಕೆ, Yes. so next in the case of concentrated HNO nitration, ಸೊ ಕಾನ್ಸಂಟ್ರೇಟೆಡ್ HNO ತಗೊಂಡಾಗ ನಮಗೆ ಪಾಲಿಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ಸ್ ಬರುತ್ತೆ. ಇಲ್ಲಿ ಆರ್ಥೋ ಪ್ಯಾರಾ ಬರಲ್ಲ. Here we are going to get polysubstituted product. So this is polysubstituted. So 2,4,6 trinitrophenol. Trinitrophenol ಬರುತ್ತೆ. ಯಾಕೆಂದ್ರೆ ಇಲ್ಲಿ ಅಗೇನ್ OH ತುಂಬಾ ಸ್ಟ್ರಾಂಗ್ ಆಕ್ಟಿವೇಟ್ ಆಗಿರೋದ್ರಿಂದ ಎಲ್ಲಾ NO2 ಅಟ್ಯಾಚ್ ಮಾಡ್ಕೊಬಿಡುತ್ತೆ ಬೆಂಜಿನ್. ಓಕೆ, ಇದ್ರದ್ದು ಕಾನ್ಸಂಟ್ರೇಷನ್ ಕಮ್ಮಿ ಮಾಡಿದ್ರೆ ಆರ್ಥೋ ಮತ್ತೆ ಪ್ಯಾರಾ ಬರುತ್ತೆ. ಇದ್ರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬಿಟ್ಟು OH ಆಲ್ರೆಡಿ ಸ್ಟ್ರಾಂಗ್ ಆಕ್ಟಿವೇಟ್ ಇರೋದ್ರಿಂದ ಸೊ ಏನ್ ಮಾಡುತ್ತೆ, ಇಟ್ ಪ್ರಿಫರ್ಸ್ ದ ಫಾರ್ಮೇಶನ್ ಆಫ್ ಪಾಲಿಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ಸ್. So as a result, you'll get 2,4,6 trinitrophenol, which has a common name of picric acid. So picric acid is going to be the common name. Okay. So ಈ ರಿಯಾಕ್ಷನ್ ಅಲ್ಲಿ ಬರುವಂತಹ ಪ್ರಾಡಕ್ಟ್ ಏನಿದು picric acid, ಇದು ಆಫ್ ನಾಟ್ ಗುಡ್ yield. So ಗುಡ್ yield ಬರಲ್ಲ ಇದರಲ್ಲಿ, ಆಫ್ ನಾಟ್ ಗುಡ್ yield. ಸೊ ಅದಕ್ಕೆ ಇದನ್ನ ಅಗೇನ್ ಬೇರೆ ಇನ್ನೊಂದು ಮೆಥಡ್ ಇದೆ. ಸೊ ಆ ಮೆಥಡ್ ಇಂದನು picric acid ನ ಪ್ರಿಪೇರ್ ಮಾಡ್ತಾರೆ. ಸೊ ಬಟ್ ಇದು ನಿಮಗೆ ನೆನಪಿರ್ಲಿ, ಕಾನ್ಸಂಟ್ರೇಟ್ HNO3 ಯೂಸ್ ಮಾಡಿದಾಗ picric acid ಬರುತ್ತೆ, ಡೈಲ್ಯೂಟ್ ಯೂಸ್ ಮಾಡಿದಾಗ ಆರ್ಥೋ ಮತ್ತೆ ಪ್ಯಾರಾನೈಟ್ರೋಫಿನಾಲ್ಸ್ ಬರುತ್ತೆ. ಸೊ ಏನು picric acid is, there is going to be yellow crystalline solid with a bitter taste. ಜೊತೆಗೆ ನಾನೇನಾದ್ರೂ ಈ picric acid ನ ಇಫ್ ಐ ಕಂಪೇರ್ ವಿತ್ ದಟ್ ಆಫ್ ದ
ಆರ್ಥೋ ನೈಟ್ರೋಫಿನಾಲ್ ಯಾವ್ದು ಅಸಿಡಿಕ್ ನೇಚರ್ ಜಾಸ್ತಿ ಇರುತ್ತೆ? ಕಂಪೇರ್ ಪಿಕ್ರಿಕ್ ಆಸಿಡ್ ವಿತ್ ದಟ್ ಆಫ್ ಆರ್ಥೋ ಆರ್ ಪ್ಯಾರಾ, ಸರಿ ಪ್ಯಾರಾನೇ ತಗೊಳ್ಳೋಣ. ಪಿಕ್ರಿಕ್ ಆಸಿಡ್ಗೂ ಮತ್ತೆ ಪ್ಯಾರಾ ನೈಟ್ರೋಫಿನಾಲ್ಗೂ ಕಂಪೇರ್ ಮಾಡಿದಾಗ ಯಾವ್ದ್ರದ್ದು ಅಸಿಡಿಕ್ ನೇಚರ್ ಜಾಸ್ತಿ? Picric acid. ಪಿಕ್ರಿಕ್ ಆಸಿಡ್. ಯಾಕೆ? More electron withdrawing group attached ಆಗಿದೆಯಲ್ಲ. ಜಾಸ್ತಿ NO2 ಗ್ರೂಪ್ಗಳಿದೆಯಲ್ಲ, ಸೊ ಜಾಸ್ತಿ NO2 ಗ್ರೂಪ್ ಇದ್ದಾಗ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ. ಸೊ ಇದ್ರದ್ದು ಕೆ ವ್ಯಾಲ್ಯೂ ಏನಾದ್ರು ನಾವು ಅಬ್ಸರ್ವ್ ಮಾಡಿದ್ರೆ, ಸೊ ದಟ್ ಈಸ್ ಗೋಯಿಂಗ್ ಟು ಬಿ 1.94 into 10 to the power of -1, which is very high. ಸೊ ಹೈ ಇರೋದ್ರಿಂದ ಕೆ ವ್ಯಾಲ್ಯೂ ಅಸಿಡಿಕ್ ನೇಚರ್ ಕೂಡ ತುಂಬಾ ಹೈ ಇರುತ್ತೆ. ಸರ್ ಪಿಕ್ರಿಕ್ ಆಸಿಡ್ ಬಾಯ್ಲಿಂಗ್ ಪಾಯಿಂಟ್ ಪಿ ನೈಟ್ರೋಫಿನಾಲ್ ಗಿಂತನೂ ಜಾಸ್ತಿ ಇರುತ್ತಾ? ಹೌದು, ಜಾಸ್ತಿ ಇರ್ಲೇಬೇಕು. ಮಾಲಿಕ್ಯುಲರ್ ಮಾಸ್ ನೋಡಿ, ಪ್ಯಾರಾನೈಟ್ರೋಫಿನಾಲ್ಗೂ ಮತ್ತೆ 2,46 ಟ್ರೈನೈಟ್ರೋಫಿನಾಲ್ಗೂ ಮಾಲಿಕ್ಯುಲರ್ ಮಾಸ್ ಕಂಪ್ಯಾರಿಸನ್ ಮಾಡಿ, ಯಾವ್ದ್ರದ್ದು ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇರುತ್ತೆ? Picric acid. ದಟ್ಸ್ ಇಟ್. ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಅಲ್ವಾ? ಕ್ಲಿಯರ್? ಸರ್ ಪಿ ನೈಟ್ರೋಫಿನಾಲ್ ಅಲ್ಲಿ ಪ್ಯಾರಾ ಪೊಸಿಷನ್ ಅಲ್ಲಿ ಇದು ನೈಟ್ರೋ ಬಿಟ್ಟು ಬೇರೆ ಯಾವುದೇ ಎಲೆಕ್ಟ್ರಾನ್ ವಿತ್ಡ್ರಾವಿಂಗ್ ಗ್ರೂಪ್ ಹಾಕಿದ್ರು ಕೂಡ ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿನೇ ಇರುತ್ತಾ? ನೋಡಿ, ಅದು ಬಾಯ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ನಮ್ಗೆ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮಾಲಿಕ್ಯುಲರ್ ಮಾಸ್ ಆಗ್ಬೋದು, ಅಥವಾ ಅದ್ರಲ್ಲಿ ಆಗುವಂತಹ ಹೈಡ್ರೋಜನ್ ಬಾಂಡ್ ಆಗ್ಬೋದು, ವಾನ್ ಡೆರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಆಗ್ಬೋದು, ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ನಮ್ಗೆ. ಓಕೆ, ಸೊ ನಾವು ಯಾವದನ್ನ ಅಟ್ಯಾಚ್ ಮಾಡಿರ್ತೀವಿ ಅನ್ನೋದ್ರ ಮೇಲೂ ನಮ್ಗೆ ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಡಿಪೆಂಡ್ ಆಗುತ್ತೆ. ಸೊ ವೆದರ್ ವಿ ಹ್ಯಾವ್ ಟೇಕನ್ ಸ್ಟ್ರಾಂಗ್ ಆರ್ ವೀಕ್ ಅಂತ. ಸೊ ಇಲ್ಲಿ ಕ್ಲಾಸ್ ಈಗ ಒಂದು ಲಾಸ್ಟ್ 1 minute ಇದೆ, ಡಿಸ್ಕನೆಕ್ಟ್ ಆದ್ರೆ ಮತ್ತೆ ರೀಲಾಗಿನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಆ ತರ ಇರೋದ್ರಿಂದ ನಮ್ಗೆ ಈಗ ನಾವು ನೈಟ್ರೋಫಿನಾಲ್ ಜಾಗದಲ್ಲಿ ಬೇರೆ ಯಾವ್ದನ್ನೇ ತಗೊಂಡ್ರು ವಿ ಹ್ಯಾವ್ ಟು ಚೆಕ್ ವಿತ್ ದೋಸ್ ಪ್ಯಾರಾಮೀಟರ್ಸ್. ಸೊ ಅದ್ರದ್ದು ಹೈಡ್ರೋಜನ್ ಬಾಂಡಿಂಗ್ ಹೆಂಗ್ ಮಾಡ್ತಾ ಇದೆ ಅಥವಾ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ ಅಂತ, ಸೊ ಅದ್ರ ಕಂಪ್ಯಾರಿಸನ್ ಮಾಡಿ ನಾವು ಬಾಯ್ಲಿಂಗ್ ಪಾಯಿಂಟ್ ಇಷ್ಟು ಅಂತ ಹೇಳ್ಬೋದು. ಕ್ಲಿಯರ್ ಆಗಿದೆಯಾ ನಿಮ್ಗೆ? ಅದು ಕ್ವಶನ್ಸ್ ಏನಾದ್ರು ಸಿಕ್ಕಿದ್ರೆ ಕ್ವಶನ್ಸ್ ನ ಶೇರ್ ಮಾಡಿ, ಕ್ವಶನ್ ವೈಸ್ ನಾನು ಕ್ಲಾರಿಫೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ದಟ್ ಕ್ಲಿಯರ್? ಎಸ್ ಸರ್. ಸೊ ಆ ತರ ಕ್ವಶನ್ ಏನಾದ್ರು ಸಿಕ್ಕರೆ ನಂಗೆ ಶೇರ್ ಮಾಡಿ, ಸೊ ಅದನ್ನು ಡಿಸ್ಕಸ್ ಮಾಡ್ತೀನಿ. ಇಲ್ಲ ನಾನು ಇದು ಆಕ್ಚುಲಿ ಇದ್ರ ಮೇಲೆ CT ಕ್ವಶನ್ಸ್ ಮಾಡ್ಬೇಕಾದ್ರೂ ಸಮ್ ಆಫ್